ಖುಷಿಯಾಗಿದ್ದೀರಾ? ಎಷ್ಟು ಖುಷಿ ಎಂದು ನೋಡಿದ್ರೆ ಚಾರ್ಜ್ ಆಗಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ನಮ್ಮ ಮೇಲೆ. ಅದೇ ಲೀಕ್ ಮಾಡ್ತಾ ಇದ್ದಾರೆ, ಲೀಕ್ ಆಗಬಾರ್ದು. ಇಲ್ಲ, ಅದು ನೀವು ಇಂಟರ್ವ್ಯೂ ಮಾಡಿದರೆ ಯಾರ್ದು ಅವನು 12ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾನೆ. ಅದನ್ನೇ ಹಾಕೋರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಯೂಸ್ಗಳು 12ನೇ ತಾರೀಕು ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಮುಂಚೆನೇ ಹೆಂಗೆ ಸಿಕ್ತು ಮೀಡಿಯಾಗೆ ಅಂತ. ಹೌದಾ? ನಿಜವಾದ ಶುರು ಮಾಡೋಣ. ಅದರ ಬಗ್ಗೆ ನಮ್ಮ ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಜೈಲು ಇದ್ರ ಬಗ್ಗೆ ಈಗಾಗಲೇ ಗೊತ್ತಿರಾಗೆ ತನಿಖೆ ನಡೀತಾ ಇದೆ. 3 ಪ್ರಕರಣ ದಾಖಲಾಗಿದೆ. ಅದರ ತನಿಖೆಯನ್ನ ನಮ್ಮ ಸೌತ್ ಈಸ್ಟ್ ವಿಭಾಗದವರು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ವಿಚಾರಣೆಯನ್ನ ರಾಜ್ಯ ಸರ್ಕಾರದಿಂದ ಘೋಷಿಸಲಾಗಿದೆ. ಅದನ್ನ ನಮ್ಮ ಅಡಿಷನಲ್ ಸಿಪಿ ಕ್ರೈಮ್ ಚಂದ್ರಗುಪ್ತ ಅವರು ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಓವರ್ ವಿಚಾರಣೆ ಸಮಗ್ರವಾಗಿ ಅಲ್ಲಿ ಇದರಲ್ಲಿ ಜೈಲಿನಲ್ಲಿ ಇರತಕ್ಕಂಥ ಲೂಪ್ ಹೋಲ್ಸ್ ಏನಾದರೂ ಇರ್ತಾ, ಯಾಕೆ ಏನಾಗಿದೆ, ಹೇಗಾಗಿದೆ, ಯಾಕಾಗಿದೆ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಇವುಗಳನ್ನೆಲ್ಲ ಪ್ಲಗ್ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಅದನ್ನ ಅವ್ರು ಮಾಡ್ತಾರೆ. ಇನ್ನೂ ಒಂದಷ್ಟು ರಿಪೋರ್ಟ್ಸ್ಗಳು ಬರಬೇಕಾಗಿದೆ ಸರ್. ಯಾವುದು? CFS-ನಿಂದ ಕೆಲವು ವರದಿಗಳು ಇನ್ನೂ ಬರಬೇಕು. ನಾನು ಕೇಳಿಲ್ಲ. CFS-ನಿಂದ ಕೆಲವು ವರದಿಗಳು ಬರೋದಿದೆ. ಬಟ್ ಅದೇನು ಪ್ರಮುಖವಾಗಿ ಏನು ಬೇಕಾಗಿತ್ತು ನಮಗೆ ಎಲ್ಲ ಸಾಕ್ಷಿ ಆಧಾರಗಳು ಈಗಾಗಲೇ ದೊರಕಿರೋದ್ರಿಂದ ನಮಗೆ ಗೊತ್ತಿರೋ ಹಾಗೆ ನಾವು ಪ್ರಕರಣದ ಅಂತಿಮ ವರದಿಯನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ. ಓಕೆ, ಧನ್ಯವಾದಗಳು. ಎಸ್, Bangalore City Police has launched a war on drugs, and we are trying to take out as many drugs out of the streets as possible. We are making cases on the drug peddlers and those who are indulging in transport of drugs from various sources, like out of state or even out of country. And in this regard, in the last 7 or 10 days, Bangalore City Police has made several cases, and they have recovered ganja, about 47 kg, 610 grams worth of 40 lakhs. Similarly, MDMA crystals, we have recovered about 174 grams worth about 12.34 lakhs. LSD strips and MDMA ecstasy pills, we have seized, recovered about 999 LSD strips and 998 MDMA ecstasy pills.